ಅವರು ಮಾಡಿರೋ ಕೆಲಸ ನೆನಪಿಗೆ ಬರ್ತಿದ್ರೆ ಹೇಗೆ ಊಟ ಮಾಡಕ್ಕಾಗತ್ತೆ ಜಾನಕಿ? ಗ್ರಹಚಾರ ಅಂದ್ರೆ ಇದೇ ಕಣೋ. ನಿನ್ ಕಾಲ್ದೊಳಗೂ ಸಮ ಇಲ್ದಿರೋ ಅವನ್ಗೆ ಮನೇಲಿ ಸ್ಥಾನ ಕೊಟ್ರೆ ಅವನೇನೋ ಊರವ್ರ ಮುಂದೆ ಎಲ್ಲ ನಿನ್ ಮೇಲೆ ಕೈ ಮಾಡ್ದ. ನಾವು ಬಿಸಾಕಿದ ಅನ್ನ ತಿಂದು ಬೀದಿ ನಾಯಿಗಳು ನಿಯತ್ತಿಂದ ಇದಾವೆ, ಆದ್ರೆ ನಮ್ ಮನೆ ಅನ್ನ ತಿಂದಿರೋ ಮನುಷ್ಯರಿಗೆ ಮಾತ್ರ ನಿಯತ್ತಿಲ್ಲ ಕಣೋ. ಅಷ್ಟಕ್ಕೂ ನಿನ್ ಮೇಲೆ ಕೈ ಮಾಡೋಂತ ಧೈರ್ಯ ಅವನ್ಗೆ ಹೇಗೋ ಬಂತು? ಅವನು ಕೈ ಎತ್ತದಾಗ್ಲೇ ಆ ಕೈನ ಕತ್ತರಿಸಿ ಅವನ್ ಕೈಲಿ ಕೊಡ್ಬೇಕಿತ್ತಣ್ಣ. ಅವನ್ನ ನೆನೆಸ್ಕೊಂಡ್ರೆ ಕೋಪ ಬರ್ತಿದೆ ಅಣ್ಣ. ಅವ್ನ್ ನಿಮ್ಮೇಲೆ ಕೈ ಮಾಡೋದು ಅಂದ್ರೆ ಏನಣ್ಣ? ಕೈ ಕತ್ತರಿಸೋದಲ್ಲ, ಅವನು ಪ್ರಾಣನೇ ತೆಗೆಯೋ ಅಷ್ಟು ಕೋಪ ಬಂದಿತ್ತು. ಆದ್ರೆ ಆದ್ಯ ಮುಖ ನೋಡಿ ಸುಮ್ಮನಾಗೋದೆ. ನೀನ್ ಫೋನ್ ಕೊಡು. ನನಗೆ ಕೆಲಸ ಸಿಕ್ಕಿದೆ ಅನ್ನೋ ಗುಡ್ ನ್ಯೂಸ್ನ ಬೇಗ ನಮ್ಮ ಮಾವನ್ಗೆ ಹೇಳಬೇಕು. ಆ ಫೋನ್ ಅಷ್ಟೊತ್ತಿಂದ ಬಡ್ಕೋತಿದ್ರು, ಹಾಗೆ ನೋಡ್ತಾ ಇದ್ದೀರಲ್ಲ, ಹೋಗಿ ಎತ್ತಿ ಯಾರಾದ್ರೂ. ಹಲೋ ಅಮ್ಮ, ನಾನು. ನೀನಾ? ಹೇಳು. ನಿನಗಲ್ಲಮ್ಮ, ಮೊದಲು ಮಾವನ್ಗೆ ಹೇಳಬೇಕು. ಮಾವನ್ ಫೋನ್ ಕೊಡು. ಮಾವನ್ಗ? ಏಕೆ, ಮಾವ ಇಲ್ವಾ? ಇದಾರೆ. ಮತ್ ಕೊಡಮ್ಮ ಫೋನ್ನ, ಬೇಗ ಮಾತಾಡ್ಬೇಕು. ಈಗ ನಿಮ್ಮ ಮಾವನಿಗೆ ಫೋನ್ ಕೊಡೋದಕ್ಕಾಗಲ್ಲ ಕಣೋ. ಯಾಕೆ? ಯಾಕಾಗಲ್ಲ? ಯಾಕೆ ಕೊಡಲ್ಲ? ಅದು ನಿಮ್ಮ ಮಾವನ್ನ ಪದ್ಮ. ಹಲೋ ಸೀನು.